ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾರಿ ಹೈ ಡ್ರಾಮಾವೇ ಆಗಿದೆ. ಎಂಸಿ ಸುಧಾಕರ್ ವರ್ಸಸ್ ರಾಜೀವ್ ಗೌಡ ಬೆಂಬಲಿಗರು ಗಲಾಟೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಒಂದು ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಎಂಸಿ ಸುಧಾಕರ್ ವರ್ಸಸ್ ರಾಜೀವ್ ಗೌಡ ಬೆಂಬಲಿಗರು ಗಲಾಟೆ ಮಾಡಿಕೊಂಡಿದ್ದಾರೆ. ಕೈ ಮಿಲಾಯಿಸಿಕೊಂಡು ಇಬ್ಬರು ಬೆಂಬಲಿಗರು ತೀವ್ರ ಗಲಾಟೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾವುದೋ ಕಾರಣಕ್ಕೆ ಗಲಾಟೆ ಆಗಿರೋದು ಅಂದ್ರೆ ವೇದಿಕೆಯಿಂದ ಕೆಳಗಿಳಿ ಅಂತ ಹೇಳಿ ಸುಧಾಕರ್ ರಾಜೀವ್ ಗೌಡಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸುಧಾಕರ್ ಸೂಚನೆಗೆ ರೊಚ್ಚಿಗೆದ್ದಿದ್ದಾರೆ ರಾಜೀವ್ ಗೌಡ ಅವರ ಬೆಂಬಲಿಗರು. ಎಂಸಿ ಸುಧಾಕರ್ ಮೇಲೆ ಗುರಾಯಿಸಿ ಬೆಂಚ್ ಅನ್ನ ತಟ್ಟಿದ್ದಾರೆ ರಾಜೀವ್ ಗೌಡ ಬಣದವರು. ಇನ್ನು ರಾಜೀವ್ ಗೌಡ ಬೆಂಬಲಿಗರ ದುರ್ವರ್ತನೆಗೆ ಎಂಸಿ ಸುಧಾಕರ್ ಅವರ ಅಭಿಮಾನಿಗಳು ಕೂಡ ಗರಂ ಆಗಿದ್ದಾರೆ. ಎರಡು ಗುಂಪುಗಳ ನಡುವೆ ಮುಖಾಮುಖಿ ತಾರಕಕ್ಕೇರಿದೆ ವಾಕ್ ಸಮರ. ಇದಾದ್ಮೇಲೆ ಕೂಡಲೇ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಎಂಸಿ ಸುಧಾಕರ್ ಅವರು. ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಯಾವೊಂದು ಕಾರಣಕ್ಕೆ ಈ ಗಲಾಟೆ ಆಗಿರೋದು, ಏನೆಲ್ಲ ಆಗಿದೆ ಗಲಾಟೆಯಲ್ಲಿ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಧನುಶ್ರೀ, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭಿನ್ನಮತ ಭುಗಿಲಿದ್ದಿರ್ತಕ್ಕಂಥದ್ದು. ಸಂಘಟನ್ ಸೃಜನ್ ಅಭಿಯಾನ ಸಭೆಯಲ್ಲಿ ಎಐಸಿಸಿ ವೀಕ್ಷಕರ ಮುಂದೆ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಬೆಂಬಲಿಗರ ನಡುವೆ ಗಲಾಟೆಯಾಗಿ ಪರಸ್ಪರ ಕೈ ಮೇಲಿಸುವ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಕ್ಕಂಥ ಸಂಬಂಧದಲ್ಲಿ ಈ ಒಂದು ಎಐಸಿಸಿ ವತಿಯಿಂದ ಸಂಘಟನೆ ಸೃಜನ್ ಅಭಿಯಾನ ಮೂಲಕ ನೂತನ ಜಿಲ್ಲಾಧ್ಯಕ್ಷರ ನೇಮಕಾತಿ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ರು. ಸಭೆಯನ್ನ ಚಿಕ್ಕಬಳ್ಳಾಪುರ ನಗರದ ಹೊರವಲ್ಲಿರ್ತಕ್ಕಂಥ ಒಂದು ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇಂದು ಸಂಜೆ ಆಯೋಜನೆಗೊಂಡಿದ್ದು ಈ ಸಭೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜೀವ್ ಗೌಡ ಬದಲು ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪುಟ್ಟು ಆಂಜಿನಪ್ಪ ಅವರನ್ನ ಕರೆದು ವೀಕ್ಷಕರು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ರು. ಇದರಿಂದ ಕುಪಿತಗೊಂಡಂತಹ ರಾಜೀವ್ ಗೌಡ ಬೆಂಬಲಿಗರು ಮೊದಲು ರಾಜೀವ್ ಗೌಡರನ್ನ ಕೇಳಬೇಕಾಗಿತ್ತು, ಅದರ ಬದಲು ಬೇರೆಯವರಿಗೆ ಕರೆದಿದ್ದಾರೆ ಎಂದು ಕೋಪಗೊಂಡಿದ್ರು. ಈ ಕೋಪದಿಂದ ವೀಕ್ಷಕರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ರಾಜೀವ್ ಗೌಡ ಜೋರಾಗಿ ಜೋರು ಧ್ವನಿಯಲ್ಲಿ ಟೇಬಲ್ ತಟ್ಟಿ ಇದರಿಂದ ಹೊರ ಹೋಗಿದ್ದ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಡಾಕ್ಟರ್ ಎಂ ಸುಧಾಕರ್ ಮತ್ತೆ ಅವರ ಬೆಂಬಲಿಗರು ಗಲಾಟೆ ಬಂದು ಅದನ್ನ ಬಿಡಿಸ್ತಕ್ಕಂತ ಪ್ರಯತ್ನ ಮಾಡಿದ್ರು, ಅದು ತಿಳಿಗೊಳಿಸ್ತಕ್ಕಂತ ಪ್ರಯತ್ನ ಮಾಡಿದ್ರು. ಈ ವೇಳೆ ರಾಜೀವ್ ಗೌಡರ ಬೆಂಬಲಿಗ ಒಬ್ಬ ಶಾಸಕ ಮತ್ತು ಮಾಜಿ ಸಚಿವ ಡಾಕ್ಟರ್ ಎಂ ಸುಧಾಕರ್ ವಿರುದ್ಧ ಕೈ ಬೆರಳು ತೋರಿಸಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಎನ್ನಲಾಗ್ತಕ್ಕಂಥದ್ದು. ಇದರಿಂದ ಕೆರಳಿದ ಎಂ ಸುಧಾಕರ್ ಬೆಂಬಲಿಗರು ರಾಜೀವ್ ಗೌಡ ಬೆಂಬಲಿಗರ ಮೇಲೆ ಮುಗಿಬಿದ್ದಿದ್ರು, ಧರ್ಮದೇಟು ನೀಡಿದ್ದಾರೆ. ಇದರಿಂದ
ಇಬ್ಬರು ಮುಖಂಡರು ಬೆಂಬಲಿಗರು ಏನೋ ಕೆಲ ಕಾಲ ವಾಗ್ವಾದ ನಡೆಸಿ ಗಲಾಟೆ ನಡೆಸಿದ್ರು. ಮಧ್ಯಪ್ರವೇಶ ಮಾಡಿದ ಪೊಲೀಸರು ಮತ್ತೆ ಎರಡು ಕಡೆಯವರು ಗಲಾಟೆಯನ್ನ ತಿಳಿಗೊಳಿಸಿದ್ರು. ಇಷ್ಟೊತ್ತಿಗೆ ಗಾಬರಿಗೊಂಡಂತಹ ಎಐಸಿಸಿ ವೀಕ್ಷಕರು ಸಭೆಯಿಂದ ಎದ್ನೋ ಬಿದ್ದು ಅಂತ ಹೊರಹೋದ್ರು. ಇದರಿಂದ ರಾಜೀವ್ಗೌಡ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರಾಜೀವ್ಗೌಡ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಇವರು ಜೈಲು ಕೂಡ ಹೋಗಿದ್ರು. ಮತ್ತೆ 6 ವರ್ಷ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದ್ರೂ ಕೂಡ ಇವತ್ತು ಏನು ಜಿಲ್ಲಾಧ್ಯಕ್ಷ ನೇಮಕಾತಿಯಲ್ಲಿ ಆ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಒಂದು ಅಭ್ಯರ್ಥಿಯಾಗಿರ್ತಕ್ಕಂಥ ಪುಟ್ಟು ಆಂಜನಪ್ಪನವರನ್ನ ಮೇಲೆ ಕರೆದು ಬಿಟ್ರು ಅಂತಕ್ಕಂಥ ಒಂದು ಉದ್ದೇಶದಿಂದ ರಾಜೀವ್ಗೌಡರ ಬೆಂಬಲಿಗರು ಮತ್ತೆ ರಾಜೀವ್ಗೌಡರು ರೋಷಾವೇಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಕೈ ಮೇಲಿಸುವಂತಕ್ಕೆ ಹೋಗಿತ್ತು. ಇನ್ನು ಮಾಜಿ ಸಚಿವ ಡಾಕ್ಟರ್ ಎಂ ಸುಧಾಕರ್ ಸ್ಥಳಕ್ಕೆ ಹೋಗಿ ಗಲಾಟೆಯನ್ನ ಬಿಡಿಸಿ ಕೊನೆಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸತಕ್ಕಂಥ ಕೆಲಸ ಮಾಡಿದ್ರು. ಆದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಗಲಾಟೆ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾಧ್ಯಕ್ಷ ನೇಮಕಾತಿಯಲ್ಲಿ ಪರಾಜಿತ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯಾಗಿದ್ರು ಆಗ, ಅಂದ್ರೆ 2018ರಲ್ಲಿ ಅವ್ರನ್ನ ಕರೆದು ವೇದಿಕೆ ಮೇಲೆ ಕೂರಿಸ್ಬಿಟ್ಟು ನನ್ನನ್ನ ಕೂರಿಸಲಿಲ್ಲ ಅಂತಕ್ಕಂಥ ಒಂದು ರೋಷಾವೇಶಗೊಂಡಿರ್ತಕ್ಕಂಥ ರಾಜೀವ್ ಕೂಡ ಈ ಒಂದು ಗಲಾಟೆಗೆ ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿಬಂದಿರ್ತಕ್ಕಂಥದ್ದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.